ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ವಾಟ್ಸಪ್ಪಲ್ಲಿ ಒಂದು ಫೀಚರ್ ಇದೆ ಆರ್ಚಿವ್ ಅಂತ ಅಂದ್ಬಿಟ್ಟು. ಸೊ ಅದನ್ನು ಆರ್ಕಿವ್ ಅಂತಾರೆ ಏನಾದರೂ ಅನ್ಕೋತಾರೆ. ಸೊ ನನಗೆ ಆರ್ಚಿವ್ ಅಂತ ಅಂದರೆ ಇಷ್ಟ. ನನಗೆ ಆರ್ಕಿವ್ ಅಂದರೆ ಅದೇನೋ ಒಂಥರ ಫೀಲ್ ಸಿಗಲ್ಲ, ಅದಕ್ಕೆ ಆರ್ಚಿವ್ ಅಂತ ಅಂತೀನಿ. ಸೊ ಅದು ಓಕೆ. ಅದರಿಂದ ನಿಮಗೆ ಇನ್ನೂ ಬೇಜಾನ್ ಬೆನಿಫಿಟ್ಸ್ಗಳಿದೆ. ಏನು ಬೆನಿಫಿಟ್ಗಳು ಅಂತ ನಾನು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ಇದು ತುಂಬ ಜನಕ್ಕೆ ಗೊತ್ತಿರಲ್ಲ, ಇದೇನಿದು ಆರ್ಚಿವ್, ಏನು ಯೂಸ್ ಮಾಡೋದು ಬೇಡ ಅಂತ ಸುಮ್ಮನೆ ಇರ್ತಾರೆ. ಸೊ ಅವ್ರಿಗೆ ಇದು ಗೊತ್ತಾದರೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಏನದು ಆರ್ಚಿವ್ ವಾಟ್ಸಪ್ಪಲ್ಲಿ ಅಂತ ನೋಡೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವೀಡಿಯೋ ಇಷ್ಟ ಆದರೆ ಇವಾಗಲೇ ಒಂದು ಲೈಕ್ನ ಮಾಡಿ. ಸೊ ಆ್ಯಂಡ್ ಈ ಒಂದು ವೀಡಿಯೋ ಇಷ್ಟ ಆದರೆ ನಿಮ್ಮ ಒಂದು ಫ್ರೆಂಡ್ಸ್ಗಳ ಜೊತೆ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಓಕೆ, ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾನು ನಿಮಗೆ ಆರ್ಚಿವ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಿಂದ ಏನು ಉಪಯೋಗ ಅಂತ ನಾನು ನಿಮಗೆ ನೀಟಾಗಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇವಾಗ ನಾನು ಇದನ್ನು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇಲ್ಲಿ ಮೇಲ್ಗಡೆ ಒಂದು ಬಾಕ್ಸ್ ಬರ್ತಾ ಇದೆ ನೋಡಿ, ಮ್ಯೂಟ್ ಪಕ್ಕ. ಸೊ ಇದನ್ನೇ ಆರ್ಚಿವ್. ಓಕೆ, ಸೊ ಇದರಿಂದ ಏನು ಉಪಯೋಗ ಅಂತ ನಾವು ನೋಡೋದಾದರೆ, ಫಸ್ಟು ಇದರಿಂದ ನೀವು ಏನು ಉಪಯೋಗ ಪಡ್ಕೋಬೋದು ಅಂತಂದರೆ, ನೀವು ಯಾವುದೇ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಮೆಸೇಜಸ್ಗಳನ್ನ ಐಡ್ ಮಾಡೋದಕ್ಕೆ ಅಥವಾ ಚಾಟ್ ಅಥವಾ ಯಾವುದೋ ಒಂದು ಪ್ರೊಫೈಲ್ನ ಐಡ್ ಮಾಡೋದಕ್ಕೆ, ಗ್ರೂಪ್ನ ಐಡ್ ಮಾಡೋದಕ್ಕೆ ಯಾವುದೇ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಬೇಕಾಗಿಲ್ಲ. ಸೊ ನೀವು ಆರ್ಚಿವಿಂದನೇ ನೀವು ಐಡ್ ಮಾಡ್ಕೋಬೋದು. ಇವಾಗ ಎಕ್ಸಾಂಪಲ್, ನಾನು ಇವಾಗ ಇನ್ನೊಂದು ಮೊಬೈಲ್ ತೊಗೋತೀನಿ. ಓಕೆ, ಸೊ ಇವಾಗ ಈ ಒಂದು ಫೋನ್ನ ತೊಗೊಂಡಿದ್ದೀನಿ ಆಯಿತಾ. ಸೊ ಈ ನಂಬರ್ ಇಲ್ಲಿದೆ. ಸೊ ಓಕೆ ಅಂತಂದರೆ ನನ್ನ ಹತ್ರ ಇದೆ ಈ ನಂಬರ್ನು. ಸೊ ಇವಾಗ ನಾನು ಈ ನಂಬರ್ಗೆ ನಾನು ಮೆಸೇಜ್ ಮಾಡ್ತೀನಿ. ಇದು 2ನೇ ವಾಟ್ಸಪ್, ಇದು ಸುಮ್ಮನೆ ಮೆಸೇಜ್ ಮಾಡ್ತೀನಿ. ಈಗ ಹಾಯ್ ಅಂತ ಮಾಡ್ತಾಯಿದ್ದೀನಿ. ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು ಹಾಯ್ ಅಂತ ಬಂತು. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ, ನನ್ನ ಮೆಸೇಜ್ನ ನಾನು ಹೈಡ್ ಮಾಡಿಬಿಡ್ತೀನಿ, ಅಂತಂದರೆ ಆರ್ಚಿವ್ ಮಾಡಿಬಿಡ್ತೀನಿ. ಆರ್ಚಿವ್ ಮಾಡಬೇಕು ಅಂತಂದರೆ ಇದನ್ನು ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಒಂಥರ ಬಾಕ್ಸ್ ಥರ ಸಿಂಬಲ್ ಬರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಮೆಸೇಜ್ ಹೊಂಟೋಗುತ್ತೆ. ಮೆಸೇಜ್ ಎಲ್ಲಿ ಹೋಗುತ್ತೆ ಅಂತಂದರೆ, ಇವಾಗ ಆರ್ಚಿವ್ಡ್ ಅಂತ ಇಲ್ಲಿ ಬಂದಿದೆ ನೋಡಿ, 1 ಅಂತ ಬ್ರಾಕೆಟಲ್ಲಿ ಅದರೊಳಗೆ ಇರುತ್ತೆ. ಸೊ ನಿಮ್ಮ ಹತ್ರ ಏನಾದರೂ ತುಂಬ ಚಾಟ್ಗಳಿತ್ತು ಅಂತಂದರೆ, ಇಲ್ಲಿ ತುಂಬ ಜನ ಜೊತೆ ಮೆಸೇಜ್ ಮಾಡಿದ್ದಾರೆ ಅಂತಂದರೆ ಫುಲ್ಲು ಕೆಳಗಡೆ ಇರುತ್ತೆ ಇದು. ಓಕೆ, ಇವಾಗ ನಾನು ಯಾರ ಜೊತೆ ಮೆಸೇಜ್ ಮಾಡಿಲ್ಲ, ಅದಕ್ಕೋಸ್ಕರ ಮೇಲೆ ತೋರಿಸ್ತಾ ಇದೆ. ಸೊ ಇವಾಗ ನಾನು ಆರ್ಚಿವ್ ಮಾಡಿಬಿಟ್ಟಿದ್ದೀನಿ ನನ್ನ ಒಂದು ಚಾಟ್ನ. ಸೊ ಇವಾಗ ಮೆಸೇಜ್ ಮಾಡ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಓಕೆ, ಹಾಯ್ ಅಂತ ಮೆಸೇಜ್ ಮಾಡ್ತೀನಿ, ಮೆಸೇಜ್ ಹೋಗುತ್ತಾ ಇಲ್ವ ಅಂತ ನೋಡೋಣ. ಓಕೆ ನೋಡಿ, ಮೆಸೇಜ್ ಬಂತು. ಸೊ ಯಾವಾಗ ನಿಮ್ಮ ಒಂದು ಫ್ರೆಂಡ್ಸ್ಗಳು ನಿಮಗೆ ಮೆಸೇಜ್ ಮಾಡ್ತಾರೋ ಆವಾಗ ಆರ್ಚಿವಿಂದ ಇದು ಈಚೆಗೆ ಬಂದುಬಿಡುತ್ತೆ. ಅಲ್ಲಿ ತನಕ ಇದು ಆರ್ಚಿವಲ್ಲೇ ಇರುತ್ತೆ. ಓಕೆ, ಇವಾಗ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗೋ ಫೋನ್ನ ವಾಟ್ಸಪ್ ಕೊಟ್ಟಿರ್ತೀರಾ. ಸೊ ಅವರು ನೀವು ಯಾರ ಜೊತೆ ಚಾಟ್ ಮಾಡಿದ್ದೀರಾ ಅಂತ ನೋಡಬಾರ್ದು ಅಂತಂದರೆ ನೀವು ಆರ್ಚಿವ್ಗೆ ಇಡ್ಬೋದು. ಯಾಕೆಂತಂದರೆ ಕೆಲವೊಂದು ಸಲ ನೀವು ಡಿಲೀಟ್ ಮಾಡೋದ್ರಿಂದ ನೀವು ಅವ್ರ ಜೊತೆ ಏನೇನು ಮಾತಾಡಿರ್ತೀರ ಅದೆಲ್ಲ ಡಿಲೀಟ್ ಆಗಿಬಿಡುತ್ತಲ್ಲ. ಅದ್ರ ಬದಲು ನೀವು ಆರ್ಚಿವ್ ಮಾಡಿಕೊಡ್ತು ಅಂತಂದರೆ ಅವ್ರಿಗೆ ಗೊತ್ತಾಗಲ್ಲ. ಸೊ ಇದೆಲ್ಲ ವೀಡಿಯೋ ಎಲ್ಲ ನೋಡಿರ್ತಾರೆ ಅಂತ ಗೊತ್ತಿರುತ್ತೆ. ಬಟ್ ಒಂದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಆರ್ಚಿವ್ ಇವಾಗ ನಾನು ಮಾಡಿದ್ದೀನಿ. ಇವಾಗ ಆರ್ಚಿವ್ ಮಾಡಿರೋದನ್ನ ನಾವು ಕ್ಯಾನ್ಸಲ್ ಮಾಡಬೇಕು ಅಂತಂದರೆ ಇಲ್ಲಿ ಆರ್ಚಿವ್ಡ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸೊ ಇಲ್ಲಿ ಬಂದಿರುತ್ತೆ. ಸೊ ಇದ್ರ ಮೇಲೆ ಪ್ರೆಸ್ ಮಾಡಿ ಇಟ್ಕೊಳ್ತು ಅಂತಂದರೆ, ಸೊ ಇಲ್ಲಿ ಮತ್ತೆ ಬಾಕ್ಸ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆರ್ಚಿವಿಂದ ಹೊರಗಡೆ ಬಂದುಬಿಡುತ್ತೆ. ಓಕೆ, ಸೊ ನೀವು ಈ ಥರ ನಿಮ್ಮ ಒಂದು ಚಾರ್ಟ್ಗಳನ್ನ ನೀವು ಹೈಡ್ ಮಾಡ್ಕೋಬೋದು. ಓಕೆ, ಆರ್ಚಿವಿಂದ ಇದೊಂದು ಬೆನಿಫಿಟ್ ನಿಮಗೆ. ಇದೇ ಥರ ನೀವು ಗ್ರೂಪ್ಸ್ಗಳನ್ನ ಎಲ್ಲನೂ ಕೂಡ ನೀವು ಇಲ್ಲಿ ಮಾಡ್ಕೋಬೋದು. ಓಕೆ, ಐ ಥಿಂಕ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಜೊತೆಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ಗಳ ಜೊತೆ ದಯವಿಟ್ಟು ಶೇರ್ ಮಾಡಿ. ನಿಮ್ಮ ಒಂದು ಮೆಸೇಜಸ್ಗಳು ಸೇವ್ ಆಗಿರುತ್ತೆ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಬೈ. ಜೈ ಹಿಂದ್. ಒಂದೇ ಮಾತರಂ.